So, brothers and sisters, I hope you had a very good day of meetings today. ಸಹೋದರ ಸಹೋದರಿಯರೇ, ನೀವು ಇವತ್ತು ಒಳ್ಳೆಯ ಕೂಟದ ಸಮಯ ಅನುಭವಿಸಿದ್ರಿ ಅಂತ ನಾನು ಅಂದ್ಕೊಂತೀನಿ. We have to be thankful that God has allowed us to meet together like this in a hall. ಈ ಒಂದು ಹಾಲ್ ನಲ್ಲಿ ನಾವು ಹೀಗೆ ಸೇರಿ ಬರೋದಕ್ಕೆ ದೇವರು ಕೊಟ್ಟ ಸವಲತ್ತು ಅಥವಾ ಅನುಕೂಲಕ್ಕಾಗಿ ದೇವರಿಗೆ ನಾವು ಕೃತಜ್ಞರಾಗಿರೋಣ. There are many things that God gives us that we take as if we deserve them. ಬಹಳಷ್ಟು ವಿಷಯಗಳು ದೇವರು ನಮಗೆ ಕೊಡ್ತಾರೆ, ಅದನ್ನ ನಾವು ಅದಕ್ಕೆ ಯೋಗ್ಯರು ಅಂತ ತಗೊಳ್ಳೋ ಸಾಧ್ಯತೆ ಇದೆ. For example, when somebody is sick in our family, ಉದಾಹರಣೆಗೆ ನಮ್ಮ ಮನೆಯಲ್ಲಿ ಯಾರೋ ಅಸ್ವಸ್ಥರಾಗಿರ್ತಾರೆ, and we pray and ask for healing. ನಾವು ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಗುಣಕ್ಕಾಗಿ ಕೇಳ್ಕೊಂತೀವಿ ದೇವರ ಹತ್ರ. And the person is not healed. ಅವರು ಗುಣ ಹೊಂದೋದಿಲ್ಲ. Maybe the person dies. ಅವರು ತೀರ್ಕೊಂಡ್ಬೋದು, ಸತ್ತು ಹೋಗ್ಬೋದು. Not because they are sinners. ಅವರು ಪಾಪಿಗಳಾಗಿದ್ದಕ್ಕಲ್ಲ. All are sinners. ಎಲ್ಲರೂ ಪಾಪಿಗಳೇ. But we don't understand all the reason why God takes away some people at a young age. ನಮಗೆ ಗೊತ್ತಾಗೋದಿಲ್ಲ ಯಾಕೆ ದೇವರು ಕೆಲವರನ್ನ ಯೌವನ ಪ್ರಾಯದಲ್ಲೇ ತೆಗೆದುಕೊಂತಾರೆ ಅಂತ. But then we have a complaint against God. Why didn't you heal my child or my husband or my wife? ಆದ್ರೆ ದೇವರ ವಿರುದ್ಧ ನಮ್ಗೆ ದೂರ ಇರುತ್ತೆ, ಯಾಕೆ ನೀವು ನನ್ನ ಗಂಡನಾಗಿರ್ಬೋದು, ಮಗುವಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು ಯಾಕೆ ಗುಣಪಡಿಸ್ಲಿಲ್ಲ ಅಂತ. I'm your child, can't you do that for me? ನಾನು ನಿನ್ನ ಮಗು ಅಲ್ವಾ, ಯಾಕೆ ನನಗೆ ಮಾಡ್ಲಿಲ್ಲ ಅದನ್ನ ಅಂತ ಕೇಳ್ಬೋದು. You know, we act as though God owes us something. ನಾವು ಹೇಗೆ ನಡ್ಕೊಳ್ತೀವಿ ಅಂದ್ರೆ ದೇವರು ನಮಗೇನೋ ಕೊಡಬೇಕು ಅನ್ನೋ ತರ. We owe God everything. He owes us nothing. ದೇವರು ನಮಗೇನು ಕೊಡಬೇಕಾಗಿಲ್ಲ, ಆದ್ರೆ ನಾವು ದೇವರಿಗೆ ಎಷ್ಟೋ ಕೊಡುವಂತದ್ದಿದೆ. So if we ask ourselves, what do I deserve from God? ನಾವು ನಮ್ಮನ್ನೇ ಕೇಳ್ಕೊಂಡ್ರೆ ದೇವರಿಂದ ನಾನು ಏನು ಪಡ್ಕೊಳ್ಳಕ್ಕೆ ಯೋಗ್ಯನಾಗಿದ್ದೇನೆ ಅಂತ. I don't even deserve a little hut to live in. ನಾನು ನನ್ನ ಜೀವಿತದಲ್ಲಿ ಒಂದು ಚಿಕ್ಕ ಗುಡಿಸಲಿಗೆ ಹೊಂದ್ಕೊಳ್ಳಿಕ್ಕೆ ಕೂಡ ಯೋಗ್ಯನಲ್ಲ. I don't deserve a job that gives me 500 rupees a month even. ನಾನು ಒಂದು ಕೆಲಸ, ಒಂದು 500 ರೂಪಾಯಿ ತಿಂಗಳಿಗೆ ಸಂಬಳ ಸಿಗೋದು ಅಂತ ಕೆಲಸಕ್ಕೆ ಕೂಡ ನಾನು ಯೋಗ್ಯನಲ್ಲ. I don't deserve health. ನಾನು ಆರೋಗ್ಯ ಹೊಂದ್ಕೊಳ್ಳಿಕ್ಕೆ ಯೋಗ್ಯನಲ್ಲ. I don't deserve to be in a church like this where you all are. ನಾವು ನೀವೆಲ್ಲ ಸಭೆನಲ್ಲಿ ಇದ್ದೀರಾ, ಈ ತರ ಸಭೆನಲ್ಲಿ ಇರೋದಕ್ಕೆ ಕೂಡ ನಾವು ಯೋಗ್ಯರಲ್ಲ. I don't deserve to hear the wonderful messages you are hearing. ನೀವು ಕೇಳ್ತಾ ಇರೋ ಎಲ್ಲಾ ಈ ಸಂದೇಶಗಳನ್ನ ಕೇಳೋದಕ್ಕೆ ಕೂಡ ನಾನು ಅರ್ಹನಲ್ಲ. Then you say, what do I deserve? ಹಾಗೆ ನೀವು ಅನ್ಬೋದು, ಹಾಗಿದ್ರೆ ನಾನು ಏನಕ್ಕೆ ಯೋಗ್ಯನು? All of us deserve hell for eternity. ನಾವು ಎಲ್ಲರೂ ನಿತ್ಯತ್ವಕ್ಕೆ ಯಾವುದಕ್ಕೆ ಯೋಗ್ಯರು ಅಂದ್ರೆ ನರಕಕ್ಕೆ ಮಾತ್ರ. Once you understand that, ಒಂದು ಸಲ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರೆ, you will be grateful to God for even the smallest little blessing. ನೀವು ದೇವರಿಗೆ ಯಾವುದೇ ಒಂದು ಸಣ್ಣ ವಿಷಯದಲ್ಲಿ ಕೂಡ ಕೃತಜ್ಞರಾಗಿರ್ತೀರ. I remember some years ago, ನನಗೆ ನೆನಪಿದೆ, ಕೆಲವು ವರ್ಷಗಳ ಹಿಂದೆ I said, Lord, I've tried to serve you faithfully for a number of years now. ಕರ್ತನೇ, ನಿನಗಾಗಿ ನಾನು ನಿನ್ನ ಸೇವೆ ಮಾಡ್ಲಿಕ್ಕೆ ನಾನು ಬಹಳ ವರ್ಷಗಳಿಂದ ನಾನು ಪ್ರಯಾಸ ಪಟ್ಟಿದ್ದೇನೆ. Can't you do this thing for me which I'm asking you? ನಾನು ಕೇಳ್ತಾ ಇರುವಂತ ಈ ಒಂದು ಕೆಲಸವನ್ನು ಮಾಡೋದಿಲ್ವಾ ನೀವು? I was not asking for money or anything. ನಾನೇನು ಹಣಕ್ಕಾಗಿ ಏನು ಕೇಳ್ತಾ ಇರ್ಲಿಲ್ಲ. Some small thing. ಒಂದು ಚಿಕ್ಕ ವಿಷಯ. And the Lord said to me, ಆವಾಗ ಕರ್ತನು ಹೇಳಿದರು, if you come to me saying that you have served me, you'll get nothing. ನೀನು ನನ್ನ ಸೇವೆ ಮಾಡಿದ್ದೀನಿ ಅಂತ ನನ್ನ ಬಳಿ ಬಂದ್ರೆ ನಿನಗೇನು ಸಿಗೋದಿಲ್ಲ. Then I realized I have to come to God only on the merit of Jesus Christ, my Savior. ಆವಾಗ ನನಗೆ ಅರಿವಾಯ್ತು, ಯೇಸು ಕ್ರಿಸ್ತನ ಬಳಿ ಬರುವಾಗ, ದೇವರ ಬಳಿ ಬರುವಾಗ ನಾನು ಕ್ರಿಸ್ತನ ಒಂದು ನೀತಿಯಿಂದ ಮಾತ್ರ ಬರಬೇಕು ಅಂತ. Even if I've served God for 100 years,
ನಾನು ದೇವರ ಸೇವೆಯನ್ನ 100 ವರ್ಷಗಳು ಮಾಡಿದ್ರು ಸಹ. I left my job in the Navy 56 years ago. ನಾನು ನೌಕಾ ದಳದಿಂದ 56 ವರ್ಷಗಳ ಹಿಂದೆ ಕೆಲಸ ಬಿಟ್ಟೆ. And I've never been dependent on anybody for my needs. ನನ್ನ ಕೊರತೆ ಅಥವಾ ಅವಶ್ಯಕತೆಗೆ ಅವತ್ತಿಂದ ಇದುವರೆಗೂ ಯಾರ ಮೇಲೂ ಅವಲಂಬಿಸಿಲ್ಲ. I never sent a letter asking anybody for money. ಯಾರಿಗೂ ಒಂದು ಪತ್ರ ಬರೆದಿಲ್ಲ ನನಗೆ ಹಣ ಬೇಕು ಅಂತ. I never received a salary from CFC. CFC ಇಂದ ಯಾವ ಒಂದು ಸಂಬಳವನ್ನು ಹೊಂದಿಕೊಂಡಿಲ್ಲ. I say, Lord, can't you reward me for that? ಕರ್ತನೇ, ಅದಕ್ಕಾಗಿ ನೀನು ಬಹುಮಾನವನ್ನು ಕೊಡ್ತೀಯಾ? I still say no. I say I deserve hell even today. ಇಲ್ಲ, ನಾನು ಇವತ್ತು ಕೂಡ ನರಕ ಪಾತ್ರನು, ನರಕಕ್ಕೆ ಮಾತ್ರ ಯೋಗ್ಯನು. I can't go to the gates of heaven and say I served the Lord faithfully for 56 years. ನಾನು ಆ ಒಂದು ಪರಲೋಕದ ಸ್ವರ್ಗದ ಬಾಗಿಲಿಗೆ ಹೋಗಿ ನಾನು ಇಷ್ಟು ವರ್ಷ ನಂಬಿಗಸ್ತಿಕೆಯಿಂದ ಸೇವೆ ಮಾಡಿದೀನಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. There are some foolish preachers who think like that. ಕೆಲವು ಮೂರ್ಖ ಪ್ರಸಂಗಿಗಳು ಹೀಗೆ ಯೋಚನೆ ಮಾಡ್ತಾರೆ. They are proud like the devil, proud like the devil. ಸೈತಾನನಂತೆ ಅಹಂಕಾರಿಗಳು ಅವರು. When I go to the gates of heaven, ನಾನು ಪರಲೋಕದ ಬಾಗಿಲಿಗೆ ಹೋದಾಗ I have to say the same thing that somebody who was converted in your midst yesterday has to say. ನಾನು ಯಾವ ರೀತಿಯಲ್ಲಿ ಹೋಗ್ಬೇಕು ಅಂದ್ರೆ, ನಿಮ್ಮ ಮಧ್ಯದಲ್ಲಿ ಯಾರೋ ಒಬ್ಬರು ನಿನ್ನೆ ಪರಿವರ್ತನೆ ಹೊಂದಿರ್ತಾರಲ್ಲ, ಆ ಒಂದು ಮಟ್ಟದಲ್ಲಿ ಮಾತ್ರ. What does he say? Same thing I have to say. ಆತನ ಏನು ಹೇಳ್ತಾನೆ ಅದನ್ನೇ ನಾನು ಹೇಳ್ತೀನಿ. God, I'm a sinner, but Jesus died for me. ದೇವರೇ, ನಾನು ಪಾಪಿ, ಯೇಸು ಸ್ವಾಮಿ ನನಗಾಗಿ ಸತ್ತನು. That's why I believe I can enter into your presence. ಅದಕ್ಕಾಗಿ ನಾನು ನಂಬುತ್ತೇನೆ ನಿನ್ನ ಪ್ರಸನ್ನತೆಗೆ ನಾನು ಆಗಮಿಸಲಿಕ್ಕೆ ಅವಕಾಶ ಇದೆ. And to the best of my knowledge, I have turned from all known sin. ನನಗೆ ತಿಳಿದ ಮಟ್ಟಿಗೆ ಎಲ್ಲಾ ಅರಿವಿದ್ದ ಪಾಪಗಳಿಂದ ತಿರುಗಿದ್ದೇನೆ. And I believe the blood of Jesus Christ has cleansed me. ನಾನು ನಂಬುತ್ತೇನೆ ಯೇಸುವಿನ ರಕ್ತವು ಅದನ್ನು ನನ್ನನ್ನ ಪೂರ್ಣವಾಗಿ ತೊಳೆದಿದೆ. Therefore I know you accept me. ಅದಕ್ಕಾಗಿ ನೀನು ನನ್ನನ್ನ ಸ್ವೀಕರಿಸ್ತಾ ಇದೀಯಾ. Not because I've served you for 56 years. ನಾನು 56 ವರ್ಷ ನಿನ್ನ ಸೇವೆ ಮಾಡಿದಿನಲ್ಲ, ಅದಕ್ಕಾಗಿ ಅಲ್ಲ. I say that because some of you think you're a little better than others and you're a bit proud of it. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವರು ನಿಮ್ಮಲ್ಲಿ ನೀವು ಸೇವೆ ಮಾಡಿದಿರಾ, ಅದಕ್ಕಾಗಿ ನೀವು ಇತರರಿಗಿಂತ ಉತ್ತಮರು ಅಂದ್ಕೊಂತೀರಾ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. And that is why after so many years you don't grow spiritually. ಅದಕ್ಕಾಗಿ ಬಹಳಷ್ಟು ವರ್ಷಗಳಾದ್ಮೇಲೆ ಕೂಡ ಆತ್ಮಿಕ ಬೆಳವಣಿಗೆ ಇಲ್ಲ ನಿಮ್ಮಲ್ಲಿ. And that is why you don't have the mighty anointing of the Holy Spirit upon you. ಅದಕ್ಕಾಗಿ ದೇವರ ಆ ಒಂದು ಬಲವಾದ ಅಭಿಷೇಕ ನಿಮ್ಮ ಮೇಲೆ ಇಲ್ಲ. The anointing comes only upon humble people. ಅಭಿಷೇಕವು ದೀನರಿಗೆ ಮಾತ್ರ ಸಿಗುತ್ತೆ. There are only two people in the Bible, in the New Testament or in the Bible, who said, "Follow me." ಹೊಸ ಒಡಂಬಡಿಕೆಯಲ್ಲಿ ಅಥವಾ ಬೈಬಲ್ ನಲ್ಲಿ ನಾವು ನೋಡಿದ್ರೆ ಇಬ್ರು ಮಾತ್ರ ನನ್ನನ್ನ ಹಿಂಬಾಲಿಸಿ ಅಂತ ಹೇಳ್ದಂತವ್ರು. You know, Jesus said, "Follow me." ಯೇಸು ಸ್ವಾಮಿ ಹೇಳಿದ್ರು ಹಿಂಬಾಲಿಸಿ ಅಂತ. There were wonderful prophets in the Old Testament like Elijah, John the Baptist, but they never said to anyone, "Follow me." ಹಳೆ ಒಡಂಬಡಿಕೆಯಲ್ಲಿ ಅದ್ಭುತ ಪ್ರವಾದಿಗಳಿದ್ರು, ಎಲಿಯನಾಗಿರ್ಬಹುದು, ಸ್ನಾನಿಕನಾದ ಯೋಹಾನನಾಗಿರ್ಬಹುದು, ಅವರು ಹಿಂಬಾಲಿಸಿ ಅಂತ ಹೇಳಲಿಲ್ಲ. Even John the Baptist, who Jesus said was the greatest prophet of all. ಯೇಸು ಸ್ವಾಮಿ ಹೇಳಿದ್ರು ಸ್ನಾನಿಕನಾದ ಯೋಹಾನನ ಬಗ್ಗೆ, ಆತನು ಎಲ್ಲರಿಗಿಂತ ಉತ್ತಮನು ಅಂತ. When he had some disciples, ಅವರು ಕೆಲವು ಶಿಷ್ಯರನ್ನ ಹೊಂದಿದ್ದಾಗ, John the Baptist had some disciples. ಸ್ನಾನಿಕನಾದ ಯೋಹಾನನಿಗೆ ಕೆಲವು ಶಿಷ್ಯರಿದ್ರು. And he preached to them. ಅವರಿಗೆ ಆತನು ಬೋಧಿಸಿದನು. What was the result? ಅದರ ಫಲಿತಾಂಶವೇನಾಯ್ತು? John chapter 1 verse 37. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 37ನೇ ವಚನ. If you have a Bible, please look it up. ನಿಮ್ಮ ಬೈಬಲ್ನ ತೆಗೆದು ನೀವು ಅದನ್ನ ನೋಡಿ. It's good to look up the Bible because that's how you come to learn the Bible. ನಾವು ಬೈಬಲ್ನ ತೆಗೆದು ನೋಡೋದು ಬಹಳ ಒಳ್ಳೆಯದು.
ಹಾಗೆ ನಾವು ದೇವರ ವಾಕ್ಯವನ್ನ ತಿಳ್ಕೊಂತೀವಿ. It says the two disciples of John the Baptist heard him speak and they did not follow him, they followed Jesus. ಇಲ್ಲಿ ಹೇಳುತ್ತೆ, ಅವರು ಸ್ನಾನಿಕನಾದ ಯೋಹನನ್ನು ಮಾತಾಡೋದನ್ನ ಕೇಳಿ ಆ ಇಬ್ಬರು ಶಿಷ್ಯರು ಯೇಸುವಿನ ಹಿಂದೆ ಹೋದರು ಅಂತ ಹೇಳುತ್ತೆ. And he was the last prophet in the Old Testament. ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಕಡೆಯ ಪ್ರವಾದಿ ಆತನೇ. Even he could not say, follow me. ಆತನು ಕೂಡ ನನ್ನನ್ನ ಹಿಂಬಾಲಿಸಿ ಅಂತ ಹೇಳಲು ಶಕ್ತನಾಗಿರ್ಲಿಲ್ಲ. Jesus was the first person in the Bible who said, follow me. ಯೇಸು ಸ್ವಾಮಿಯೇ ಬೈಬಲ್ ನಲ್ಲಿ ಮೊದಲ ವ್ಯಕ್ತಿ ನನ್ನನ್ನ ಹಿಂಬಾಲಿಸಿ ಅಂತ ಹೇಳಿದ ಆತನು. All the other prophets only said, listen to me, I'll tell you what God says. ಎಲ್ಲ ಇತರ ಪ್ರವಾದಿಗಳು ಹೇಳಿದ್ರು, ನಾನು ಹೇಳೋದನ್ನ ಕೇಳಿ ನಾನು ಹೇಳ್ತೀನಿ ದೇವ್ರು ಏನು ಹೇಳಿದ್ರು ಅಂತ ಅಷ್ಟೇ ಹೇಳಿದ್ರು. But Jesus not only said, listen to me, he said, follow me. ಯೇಸು ಸ್ವಾಮಿ ನನ್ನನ್ನ ಕೇಳಿ ಅಂತ ಮಾತ್ರ ಹೇಳಿಲ್ಲ, ನನ್ನನ್ನು ಹಿಂಬಾಲಿಸಿ ಅಂತ ಕೂಡ ಹೇಳಿದ್ರು. And Paul was the other person. ಹಾಗೆ ನಾವು ನೋಡ್ತೀವಿ ಪೌಲನು ಇತರ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ. So was Paul greater than John the Baptist? ಹಾಗಿದ್ರೆ ಪೌಲನು ಸ್ನಾನಿಕನಾದ ಯೋಹನನಿಗಿಂತ ಉತ್ತಮನ? Because he was under the new covenant under Jesus, he was greater. ಆತನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿಯ ಕೆಳಗೆ ಇದ್ದಿದ್ರಿಂದ ಆತನು ಉತ್ತಮನು. Because he was bold enough to say, follow me. ಯಾಕೆಂದ್ರೆ ಅವನು ಧೈರ್ಯವಾಗಿ ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿದನು. See 1 Corinthians 11 and verse 1. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನವನ್ನ ನೋಡಿ. Please turn to that verse and get familiar with the Bible. ದೇವರ ವಾಕ್ಯವನ್ನ ತಿಳ್ಕೊಳ್ಳಿ. ನೀವು ದೇವರ ಬೈಬಲ್ನ ತೆಗೆದು ಅದನ್ನ ಓದಿ. 1 Corinthians chapter 11 verse 1. 1 ಕೊರಿಂಥ 11 ಮೊದಲನೇ ವಚನ. Be followers of me just as I follow Christ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. Jesus said, follow me. ಯೇಸು ಸ್ವಾಮಿ ಹೇಳಿದ್ರು ನನ್ನನ್ನು ಹಿಂಬಾಲಿಸಿ. But Paul said, follow me as I am following Christ. ಪೌಲನು ಹೇಳಿದ್ದು ನನ್ನನ್ನ ಹಿಂಬಾಲಿಸಿ, ನಾನು ಹೇಗೆ ಕ್ರಿಸ್ತನನ್ನ ಹಿಂಬಾಲಿಸ್ತೀನೋ ಅದನ್ನ ನೋಡಿ ನನ್ನನ್ನು ಹಿಂಬಾಲಿಸಿ ಅಂತ.